ಎಲ್ರಿಗೂ ನಮಸ್ಕಾರ. ತುಳಸಿ ಮಾಲೆಯನ್ನು ಯಾರ್ಯಾರು ಧರಿಸಬೇಕು? ತುಳಸಿ ಮಾಲೆಯ ಮಹಿಮೆ. ತುಳಸಿ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸಸ್ಯ. ಶ್ರೀ ಮಹಾವಿಷ್ಣುವಿನ ಪ್ರಿಯವಾದ ತುಳಸಿಯನ್ನು ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ತುಳಸಿ ಮಾಲೆ ಧರಿಸುವುದಕ್ಕೆ ಆಧ್ಯಾತ್ಮಿಕ, ದೈಹಿಕ ಮತ್ತು ಮಾನಸಿಕ ಕಾರಣಗಳಿವೆ. ತುಳಸಿ ಮಾಲೆ ಯಾರ್ಯಾರು ಧರಿಸಬಹುದು? ವಿಷ್ಣುವಿನ ಭಕ್ತರು, ಶ್ರೀ ವಿಷ್ಣು, ಕೃಷ್ಣ, ರಾಮ ಅಥವಾ ರಾಘವೇಂದ್ರ ಸ್ವಾಮಿಯ ಭಕ್ತರು ಧರಿಸುವುದು ಅತ್ಯಂತ ಶುಭ. ಭಕ್ತಿಯ ಮಾರ್ಗದಲ್ಲಿರುವವರು, ಧ್ಯಾನ, ಪಾರಾಯಣ, ಪೂಜೆ ಮಾಡುವವರು, ಗೋವಿಂದ ಕೃಷ್ಣ ಉಪಾಸಕರು, ಇಸ್ಕಾನ್ ಭಕ್ತರು ವಿಶೇಷವಾಗಿ ಧರಿಸುತ್ತಾರೆ. ಯಾರು ನಿತ್ಯ ಶುದ್ಧತೆ, ಸಾತ್ವಿಕತೆ ಕಾಯ್ದುಕೊಳ್ಳುತ್ತಾರೆ ಅವರು ಧರಿಸಬಹುದು. ತುಳಸಿ ಮಾಲೆ ಯಾಕೆ ಧರಿಸಬೇಕು? ಶ್ರೀ ವಿಷ್ಣುವಿನ ಅನುಗ್ರಹಕ್ಕಾಗಿ. ತುಳಸಿ ದೇವಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯಳು. ಆಕೆಯ ಮಾಲೆ ಧರಿಸುವುದರಿಗೆ ದೇವರ ಕೃಪೆ ದೊರಕುತ್ತದೆ. ರಕ್ಷಣೆಗೆ ಇದು ಆಧ್ಯಾತ್ಮಿಕ ಕವಚ. ದುಷ್ಟಶಕ್ತಿ, ದೃಷ್ಟಿ, ಅಶುಭದಿಂದ ರಕ್ಷಿಸುತ್ತದೆ. ಮನಃಶಾಂತಿಗಾಗಿ ತುಳಸಿ ಮಣಿಗಳು ದೇಹದ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತದೆ. ಮನಸ್ಸು ಶಾಂತವಾಗುತ್ತದೆ. ಪಾಪ ಕ್ಷಯಕ್ಕಾಗಿ ಪುರಾಣಗಳಲ್ಲಿ ಹೇಳದಂತೆ ತುಳಸಿ ಧಾರಣೆ ಮಾಡಿದವರ ಪಾಪಗಳು ಕ್ಷೀಣಿಸುತ್ತವೆ. ಭಕ್ತಿ ಸ್ಮರಣೆಗಾಗಿ ತುಳಸಿ ಮಾಲೆ ನೋಡುತ್ತಿದ್ದಂತೆ ವಿಷ್ಣು ಸ್ಮರಣೆ ಆಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ತುಳಸಿಯು ಪ್ರಕೃತಿ ಔಷಧ. ಅದರ ಸ್ಪರ್ಶದಿಂದ ದೇಹ ಶುದ್ಧವಾಗುತ್ತದೆ. ಮಾಲೆ ಧರಿಸುವ ನಿಯಮಗಳು. ಶುಭ ದಿನಗಳು. ಮೊದಲಾದಂತೆ ಗುರುವಾರ, ಏಕಾದಶಿ, ಕಾರ್ತಿಕ ಮಾಸ ಧರಿಸಬೇಕು. ಪಂಡಿತ ಅಥವಾ ಗುರು ಅವರಿಂದ ಸಂಪ್ರದಾಯಪೂರ್ವಕವಾಗಿ ಧರಿಸಬೇಕು. ಮಲಗುವ ಮುನ್ನ, ಸ್ನಾನ ಮಾಡುವಾಗ ಅಶುದ್ಧ ಕಾರ್ಯಗಳಲ್ಲಿ ತೆಗೆದು ಇಡಬಹುದು. ಮಾಲೆಯು ಸದಾ ಎದೆ ಮಟ್ಟಕ್ಕಿಂತ ಮೇಲಿರಬೇಕು. ಕಂಠಮಾಲೆ. ತುಳಸಿ ಮಣಿಗಳು ಪವಿತ್ರವಾಗಿರುವುದರಿಂದ ಅದನ್ನು ಕಾಳಜಿ ವಹಿಸಬೇಕು. ಶಾಸ್ತ್ರದ ಮಾತು. ತುಳಸಿ ಮಾಲೆ ಧರಿಸಿದವನು ನರಕದಿಂದ ಮುಕ್ತಿ ಹೊಂದುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ತುಳಸಿ ಮಾಲೆ ಯಾರ್ಯಾರು ಧರಿಸಬೇಕು ಅಂತ ನಾನು ಈ ಒಂದು ವಿಡಿಯೋ